ಉದ್ದೇಶ? ನಾವು ಪೊಲೀಸ್ ಕಮಿಷನರ್ ಬಂದಿರೋ ಉದ್ದೇಶ ನಮ್ಮ ಕಾನ್ಸ್ಟಿಟ್ಯೂನ್ಸಿಯರ್ ಇವರು ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿಯರ್. ಈ ಹುಡುಗನೂ ಪದ್ಮನಾಭನಗರ, ಆ ತಾಯಿನೂ ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿ ಇಟ್ಮಾಡ್ಕೊಳ್ಳಿ ಇದ್ದಾರೆ. ನನಗೆ ಮೆಸೇಜ್ ಬಂತು ಈ ಥರ ನಿನ್ನೆ ಫಿಸಿಕ್ಸ್ ಅಲ್ವಾ ಫಿಸಿಕ್ಸು ಕೆಮಿಸ್ಟ್ರಿ ಆ CET ಎಕ್ಸಾಮಲ್ಲಿ ಬಲವಂತವಾಗಿ 3 ಜನ ಇಂಟೆನ್ಷನಲ್ಲಿ ಆ ಜನಿವಾರವನ್ನು ರಿಮೂವ್ ಮಾಡಿ ಅಂತ ಗಲಾಟೆ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ ಇದು ನಮ್ಮ ಟ್ರೆಡಿಷನಲ್, ನಾನು ಮಾಡಲ್ಲ, ನನಗೆ ಇದು ಆಗಿಲ್ಲ ಅಂದರೆ ನನಗೆ ಬರೆಯೋಕ್ಕೆ ನನಗೆ ಶಕ್ತಿನೇ ಇರಲ್ಲ ಅನ್ನೋ ಮಾತು ಹೇಳಿದೆ. ನ್ಯಾಚುರಲಿ ನಮಗೂ ನಂದೊಂದು ದೇವ್ರು ತಾಯ್ತಾ ಇದೆ ನನಗೆ ಅಂತ ನಾನು ತೆಗಿ ಅಂತ ಹೇಳಿದ್ರೆ ನನಗೆ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ. ಅದು ನನ್ನ ಧರ್ಮ, ನನ್ನ ಕಲ್ಚರ್, ಅದು ಮೈ ಕಲ್ಚರ್, ಹಿಂದೂಗಳ ಭಾವನೆ ಅದು. ಈ ಥರ ಹಿಂದೂಗಳ ಭಾವನೆಗೆ ಪದೇ ಪದೇ ಧಕ್ಕೆ ಮಾಡ್ತಾ ಇದ್ದಾರೆ 3 ಟರ್ಮಿಂದನೂ ಕೂಡ. ಅಂದರೆ ಈ ಸಿದ್ದರಾಮಯ್ಯನವ್ರಿಗೆ ಹಿಂದುತ್ವ ವಿಚಾರದಲ್ಲಿ ಮೊದಲಿಂದನೂ ಕಂಡ್ರೆ ಆಗಲ್ಲ, ನಾಮ ಕಂಡ್ರೆ ಆಗಲ್ಲ, ಜನಿವಾರ ಕಂಡ್ರೆ ಆಗಲ್ಲ. ಇವತ್ತು ಜನಿವಾರದ ಮೇಲೆ ಮಾಡಿದ್ದಾರೆ, ನಾಳೆ ಶಿವದಾರದ ಮೇಲೆ ಮಾಡ್ತಾರೆ, ನೆಕ್ಸ್ಟು ಒಕ್ಕಲಿಗರು ಹಾಕುವಂಥ ಉಡ್ದಾರದ ಮೇಲೂ ಮಾಡ್ತಾರೆ. ಅಂದರೆ ಇಂಟೆನ್ಷನ್ಲಿ ಮಾಡಿರೋ ಅಂಥದ್ದು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ 3 ಅವರ್ಸಿಂದ ಕಾಯ್ದೆವು. FIR ಮಾಡಲಿಲ್ಲ ಅವನು. ಯಾಕೆ ಮಾಡಲಿಲ್ಲ? ಫೋನ್ ಬರ್ತಾಯಿತ್ತು ಅವ್ರಿಗೆ ಸರ್ಕಾರದಿಂದ, ಏನು ಮಾಡಬೇಡಿ ಅಂದರೆ ಸರ್ಕಾರದ ಚಿತಾವಣೆಯಿಂದನೇ ಇದೆಲ್ಲ ನಡೀತಾ ಇದೆ. 3ನೇ ಬಾರಿ ನಡೀತಾ ಇದೆ. ಆ್ಯಕ್ಷನ್ ತೊಗೊಬೇಕಾಯ್ತಲ್ಲ, ಆ್ಯಕ್ಷನ್ ಯಾಕೆ ತೊಗೊಂಡಿಲ್ಲ? ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ, ಇಲ್ಲಾಂದರೆ ಇದು ಮತ್ತೆ ರಿಪೀಟ್ ಆಗ್ತೈತೆ. ಬೇರೆ ಧರ್ಮದವ್ರಿಗೆ ನೀವು ಹಿಂಗೆ ಮಾಡ್ತೀರಾ? ಬೇರೆಯವರು ಏನಾರು ಹಾಕಿದ್ರೆ ನೀವು ತೆಗೀರಿ ಅಂತ ಹೇಳ್ತೀರಾ ಅವ್ರಿಗೆ? ಬೇರೆ ಧರ್ಮದವ್ರಿಗೆ ಹೇಳಿ, ಬೇರೆ ಧರ್ಮದವ್ರಿಗೆ ಏನು ತೆಗಿಯೋಕ್ಕೆ ಇಲ್ಲನ ಇನ್ಸಿಡೆಂಟ್ ಇದೆಯಾ? ನೀವು ನಮ್ಮ ಹಿಂದೂಗಳಿಗೆ ಮಾತ್ರ ನೀವು ಟಾರ್ಗೆಟ್ ಮಾಡ್ತಾಯಿದ್ದೀರಿ. ಹಿಂದೂಗಳು ನಿಮಗೆ ತಾಲಿ ಹಾಕಿದ್ರೂ ಬಿಡಲ್ಲ, ಅದನ್ನು ಬಟ್ಟಿಟ್ಟರು ತೆಗೀರಿ ಅಂತೀರ, ಜನಿವಾರ ಹಾಕಿದ್ರು ತೆಗೀರಿ ಅಂತೀರ, ಶಿವದಾರ ಮೂಗುತಿಗೆಲ್ಲ ಪ್ಲಾಸ್ಟರ್ ಹಾಕ್ಸವ್ರೆ. ಮೂಗುತಿ ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ಮೂಗುತಿಗೆಲ್ಲ ನೆನ್ನೆ ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ಮೂಗುತಿನೆಲ್ಲ ತೆಗ್ದಾರೆ. ಏನು ನೀವು ಯಾವ ದೇಶದಲ್ಲಿ? ಪಾಕಿಸ್ತಾನದಲ್ಲಿದ್ದೀರಾ? ವೇರ್ ಆರ್ ಯು ಸಿದ್ದರಾಮಯ್ಯ? ಪಾಕಿಸ್ತಾನದಲ್ಲಿದ್ದೀರಾ ನೀವು? ಯಾಕೆ ಹಿಂಗೆ ಪದೇ ಪದೇ ಮಾಡ್ತೀರಾ? ಅದಕ್ಕೋಸ್ಕರ ಪೊಲೀಸರು ನೀವಾದರೂ ನಿಷ್ಪಕ್ಷವಾದ ತನಿಖೆ ಮಾಡಬೇಕು, ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಆ ಮಗು ಹೇಳ್ತಾ ಇದ್ದ ನನ್ನ ಹತ್ರ, ಹುಡುಗ, ನನಗೆ ಆ ಫೀಲಿಂಗೇ ಹೊರಟೋಯ್ತು, ಬರೆಯುವಂಥ ಇಂಟ್ರೆಸ್ಟೇ ಹೊರಟೋಯ್ತು ನನಗೆ ಅಂತ. ಅವರು ಎಕ್ಸಾಮ್ ಬರೆದು ಉನ್ನತ ಹುದ್ದೆಗೆ ಹೋಗಬೇಕು, ನಾನು ಪಾಸ್ ಆಗಬೇಕು, ನಾನು ಮೆಡಿಕಲ್ ಇಂಜಿನಿಯರಿಂಗು ಈ ಥರದ್ದು ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕನಸುಗಳಿಗೆಲ್ಲ ನೀರು ಹಾಕ್ತಿರಲ್ಲ, ಅವ್ರ ಕನಸುಗಳೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ಬೇರೆ ವಿದ್ಯಾರ್ಥಿ ಈಗ ಒಬ್ಬ ಈ ಥರ 3-4 ವಿದ್ಯಾರ್ಥಿಗಳು ಆಗಿದೆ. ಬೇರೆ ವಿದ್ಯಾರ್ಥಿಗಳಿಗೂ ಇದು ಮಾನಸಿಕವಾಗಿ ಯಾರ್ಯಾರು ಜನಿವಾರ ಹಾಕ್ತಾರೆ, ಯಾರು ಮೂಗ್ದಾರ ಹಾಕ್ತಾರೆ, ಯಾರು ಶಿವದಾರ ಹಾಕ್ತಾರೆ, ಇವರೆಲ್ಲರಿಗೂ ಇದೇ ಥರ ನೀವು ಮಾಡಿದ್ರೆ ಆ ವಿದ್ಯಾರ್ಥಿಗಳ ಪಾಡೇನು? ಅವರು ವರ್ಷ ಪೂರ್ತಿ ಓದಿರ್ತಾರೆ ಇದಕ್ಕೋಸ್ಕರ. ಅವರ ಕನಸುಗಳ ಮೇಲೆ ತಣ್ಣೀರು ಹಚ್ಚಿದ್ದೀರ, ನಾಚಿಕೆ ಆಗಬೇಕು ನಿಮಗೆ. ಅದರಿಂದ ನಾನು ಪೊಲೀಸ್ ಕಮಿಷನರ್ಗೆ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾಕಾಗಿಲ್ಲ ಅದ್ರ ಬಗ್ಗೆ ಏನಾದ್ರು ಕೇಳಿದ್ರೆ ನೀವು ನಾನು ಈಗ ಹೋಗ್ತಾ ಇದ್ದೀನಿ ಕಮಿಷನರ್ಗೆ. ನಾನು DCPಗೆ ಮಾಡಿದಾಗೂ ಸರ್ ನಾವು ಚೆಕ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಚೆಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಏನು ನೆನ್ನೆಯಿಂದ ಎವ್ರಿ ಚೆಕ್ಕಿಂಗ್ ಆಯ್ತು ನಿಮ್ಮದು? ಯಾರು ಒತ್ತಡದ ಮೇಲೆ ನೀವು ಕೇಸ್ ಹಾಕಿಲ್ಲ. ಈಗ ನಾನು ಬರ್ತೀನಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಂತ ಗೊತ್ತಾದ ತಕ್ಷಣವೇ ಪೊಲೀಸ್ ಇನ್ಸ್ಪೆಕ್ಟ್ರ್ ಫೋನ್ ಮಾಡ್ತಾರೆ, ಬನ್ನಿ FIR ಕಾಪಿ ಕೊಡ್ತೀನಿ, ತಗೊಂಡೋಗಿತ್ತೆ. ಯಾಕೆ 3 ಅವರಿಂದ ಅಲ್ಲೇ ಕಾದ್ಕೊಂಡು ಕೂತಿದ್ರಲ್ಲ, ಯಾಕೆ ನಿನ್ಗೇನು ದಾಡಿ ಆಗಿತ್ತು ಕೊಡೋಕ್ಕೆ? ಕೊಡಲಿಲ್ಲ. ಈಗ ಫೋನ್ ಮಾಡ್ತಾಯಿದ್ದೆ, ಬನ್ನಿ ಅಂತ. ಈ ಕಮಿಷನರ್ ಭೇಟಿ ಮಾಡ್ತಾ ಇದ್ದೀರಿ. ಅವ್ರ ಮೇಲೆ ಇಮಿಡಿಯೇಟಾಗಿ ಬಂಧಿಸ್ಬೇಕು ಅವ್ರನ್ನ. ಈ ಥರದ ಇನ್ಸಿಡೆಂಟ್ ಇನ್ನೊಂದು ಆಗಬಾರ್ದು ಕರ್ನಾಟಕದಲ್ಲಿ. ಇಮಿಡಿಯೇಟಾಗಿ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈ ಆಗ್ರಹವನ್ನು ಮಾಡೋಕ್ಕೆ ಹೌದು, ನ್ಯಾಚುರಲ್ ಆಗಿ ಹೇಳ್ತಾ ಇದ್ದೆ ಪೊಲೀಸ್ ಹೋಗಿ ಅದನ್ನೇ ಹೇಳೋದು. ಆ ಇನ್ಸ್ಪೆಕ್ಟರ್ ಮೇಲೂ ಸಸ್ಪೆಂಡ್ ಮಾಡಬೇಕು ಅವನು.